ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟ್ ಅಂತ ಬರುತ್ತೆ ಅಲ್ವಾ, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಪ್ಲೇಸ್ಟೋರಿಗೆ ಹೋಗೋಣ, ಅಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡ್ಕೊಳ್ಳೋಣ. ಈಗ ನೋಡಿ, ಫಸ್ಟ್ ಎಲ್ಲರ ಹತ್ರನೂ ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ ಇದ್ದೇ ಇರುತ್ತೆ. ಹಾಗೆ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳೋಣ. ಈಗ ನೋಡಿ, ನೀವು ಯಾವ ಚಾನಲ್ನ ಮೇಂಟೈನ್ ಮಾಡ್ತಿರ್ತೀರಲ್ವ ಆ ಚಾನಲ್ಗೆ ಹೋಗೋಣ. ಚಾನಲ್ಗೆ ಹೋಗ್ಬಿಟ್ಟು ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಪ್ಲೇ ಲಿಸ್ಟ್ ಅಂತ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಬಂದಿದೆ ನೋಡಿ, ಕ್ರಿಯೇಟ್ ಎ ನ್ಯೂ ಪ್ಲೇ ಲಿಸ್ಟ್ ಅಂತ ಇದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದು ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಂತ ಬರುತ್ತಲ್ಲ, ನೆಕ್ಸ್ಟ್ ಮೇಲೆ ಒತ್ತಬೇಕು. ಇಲ್ಲಿ ಇದೆ ನೋಡಿ, ಟೈಟಲ್ ಅಂತ ಇದೆ ಅಲ್ವಾ, ನ್ಯೂ ಪ್ಲೇ ಲಿಸ್ಟಿಗೆ ನಾವು ಟೈಟಲ್ ಕೊಡಬೇಕು. ಯಾವ ಥರ ಟೈಟಲ್ ಅಂದರೂ, ನೀವು ಯಾವ ಥರ ಕಂಟೆಂಟ್ ಇರುತ್ತಲ್ವ ಆ ವಿಡಿಯೋದಲ್ಲಿ. ಈಗ ನೀವು ಕುಕ್ಕಿಂಗ್ ಮಾಡ್ತಾಯಿದ್ರೆ ಈಗ ನಾನು ಕುಕ್ಕಿಂಗ್ ವಿಡಿಯೋಸ್ ಇತ್ತು ಪೂರ್ತಿ ಎಲ್ಲ ಸೇರಿ ಹಾಕಬೇಕು ಅಂತ ನಾನು ಕುಕ್ಕಿಂಗ್ ವಿಡಿಯೋಸ್ ಅಂತಂದು ಬರ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಕೇಳುತ್ತೆ, ಪಬ್ಲಿಕ್ ಮಾಡಬೇಕಾ, ಅನ್ಲಿಸ್ಟೆಡ್ ಮಾಡಬೇಕಾ, ಪ್ರೈವೇಟ್ ಮಾಡಬೇಕಾ ಅಂತ. ಈಗ ನಾವು ವಿಡಿಯೋಸ್ನ ಏನೂ ಹಾಕಿಲ್ಲ ಅಲ್ವಾ ಲೀಸ್ಟ್ ಒಳಗೆ, ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಹೊತ್ತು ಪ್ರೈವೇಟ್ನಲ್ಲಿ ಹಾಕೋಣ. ಈಗ ನೋಡಿ, ಮತ್ತೆ ಹಾಗೆ ಲೀಸ್ಟ್ ಮಾಡ್ಕೋತಾ ಹೋಗಬೇಕು. ಯಾಕಂದರೆ ಪ್ರತಿಯೊಂದು ನೀವು ಒಂದೇ ಥರ ವೀಡಿಯೋಸ್ನ ಮಾಡಿರಲ್ವಲ್ಲ. ಈಗ ಒಬ್ಬರೊಬ್ಬರು ಟ್ರಾವೆಲಿಂಗ್ ವಿಡಿಯೋಸ್ ಮಾಡ್ತಾರೆ, ಸ್ಟಿಚಿಂಗ್ ವಿಡಿಯೋಸ್ ಮಾಡ್ತಾರೆ, ಹೀಗೆ ಪ್ರತಿಯೊಂದು ಬೇರೆ ಬೇರೆ ವಿಡಿಯೋಸ್ನ ಮಾಡ್ತಾ ಇರ್ತಾರಲ್ವ. ಎಲ್ಲನೂ ಸೇರಿ ಒಂದು ಏನಂದರೆ, ಉಪ್ಪಿನಕಾಯಿ, ಅನ್ನ, ಸಾರು ಎಲ್ಲನೂ ಸೇರಿಸಿ ತಿನ್ನೋಕ್ಕಾಗಲ್ಲ. ಅನ್ನ, ಸಾರು, ಉಪ್ಪಿನಕಾಯಿ ಎಲ್ಲನೂ ಬೇರೆ ಬೇರೆ ಇದ್ರೇ ತಿನ್ನೋಕ್ಕಾಗೋದು ಅಲ್ವಾ. ಅದೇ ಥರನೇ ಎಲ್ಲನೂ ಬೇರೆ 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 ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ನೋಡಿ. ಈಗ ಬೇರೆ ಬೇರೆ ಮಾಡಲಿಕ್ಕೇ ಈ ಪ್ಲೇ ಲಿಸ್ಟ್ ಅನ್ನೋದು ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಈಗ ನೋಡಿ, ನೆಕ್ಸ್ಟ್ ನಾನು ಟ್ರಾವೆಲ್ ಆ್ಯಂಡ್ ಟೂರ್ ಲಾಗ್ನ ಮಾಡ್ಕೊಂಡಿದ್ದೀನಿ. ಈಗ ಅದನ್ನೊಂದು ಸಪ್ರೇಟಾಗಿ ಲಿಸ್ಟ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಇನ್ನೊಂದನ್ನು ಪ್ಲೇ ಲಿಸ್ಟ್ನ ತೊಗೋತಾ ಇದ್ದೀನಿ. ಈಗ ನಿಮಗೆ ಪ್ರತಿಯೊಬ್ಬರಿಗೂ ಹೇಗೆ ಮಾಡೋದು ಅನ್ನೋದು ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು. ಹಾಗೆ ನೀವು ವಿಡಿಯೋನ ಫಸ್ಟಿಂದ ಪೂರ್ತಿಯಾಗಿ ನೋಡ್ತಾ ಹೋದರೆ ಅರ್ಥ ಆಗುತ್ತೆ ಅಂತ ನಾನು ಹೇಳ್ಬೋದು. ನಡಬರ್ಕೆ ನೀವೇನಾದರೂ ಬಿಟ್ಬಿಟ್ರೆ ಅಥವಾ ಸ್ಕಿಪ್ ಮಾಡಿಬಿಟ್ರೆ ಗೊತ್ತೇ ಆಗಲ್ಲ ಅಂತ ಹೇಳ್ಬೋದು ನೋಡಿ. ಪ್ಲೀಸ್ ಆದಷ್ಟು ವಿಡಿಯೋಸ್ನ ಪೂರ್ತಿಯಾಗಿ ನೋಡಲಿಕ್ಕೆ ಟ್ರೈ ಮಾಡಿ. ಇದನ್ನೇ ನಾನು ನಿಮಗೆ ಯಾವುದೇ ವಿಡಿಯೋ ಆಗಲಿ, ನೀವು ಅಥವಾ ಡೈಲಿ ಲಾಗ್ ಆದರೆ ಡೈಲಿ ಲಾಗ್ ನೋಡ್ತಾ ಇದ್ದರೆ ಡೈಲಿ ಲಾಗ್ನೂ ಕೂಡ ಪೂರ್ತಿಯಾಗಿ ನೋಡಿ. ಯಾಕಂದರೆ ಒಂದೊಂದು ಕ್ಷಣನೂ ನಾವು ಹೇಗೆ ಎಂಜಾಯ್ ಮಾಡ್ತೀವಿ, ಹೇಗೆ ನಾವು ನಮ್ಮ ಡೇನ ನಿಮ್ಮ ಹತ್ರ ಹೇಗೆ ತೋರಿಸ್ತೀವಿ ಅನ್ನೋದನ್ನು ಕೂಡ ನಾವು ನಿಮ್ಮ ಹತ್ರ ಹಂಚ್ಕೊಂಡಿರ್ತೀವಿ. ಹಾಗಾಗಿ ಪ್ರತಿಯೊಂದನ್ನು ನಾವು ಇಂಪಾರ್ಟೆಂಟ್ ಟೈಮ್ ಕೊಟ್ಟು ಅಥವಾ ನಮ್ಮ ಈ ಟೈಮ್ ಕೊಟ್ಟು ನಾವು ವಿಡಿಯೋ ಮಾಡಿರ್ತೀವಿ ಅಂದರೆ, ನೀವು ಸ್ವಲ್ಪನಾದರೂ ಟೈಮ್ ಕೊಟ್ಟು ನಮ್ಮ ವಿಡಿಯೋಸ್ನ ನೋಡಿ ಅಂತ ನಾನು ನಿಮಗೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ನೋಡಿ ನಾನು. ಈಗ ನೋಡಿ, ನಾನು ಪ್ರತಿಯೊಂದು ನಾನು ಯಾವ್ಯಾವ ಥರದ ವೀಡಿಯೋಸ್ ಮಾಡಿದ್ದೀನಲ್ವ ಅವನ್ನೆಲ್ಲನೂ ಒಂದು ಸಪ್ರೇಟ್ ಮಾಡ್ಕೊಳ್ಳಿಕ್ಕೆ ಪ್ರತಿಯೊಂದು ಇಷ್ಟನ್ನು ಟೈಟಲ್ ಹಾಕಿಬಿಟ್ಟು ಅವನ್ನ ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ನಾನು ಕೆಲವೊಂದಿಷ್ಟು ಲೈವ್ ವಿಡಿಯೋಸು ಮಾಡ್ತೀನಲ್ವ, ಅದನ್ನು ಕೂಡ ಬೇರೆ ಬೇರೆ ಸಪ್ರೇಟ್ ಮಾಡ್ಕೊಳ್ತಾ ಹೋದರೆ ಈಗ ನೋಡೋರಿಗೂ ಕೂಡ ಒಂಥರ ಗಿಜಿ ಅನಿಸಲ್ಲ. ಪ್ರತಿಯೊಂದು ಈಗ ನಾನು ಲೈವ್ ವಿಡಿಯೋಸ್ ನೋಡ್ತಾ ಇದ್ದರೆ ಲೈವ್ ವಿಡಿಯೋಸೇ ಸಪ್ರೇಟಾಗಿ ಬರ್ತಾ ಇರುತ್ತೆ, ಕುಕ್ಕಿಂಗ್ ವಿಡಿಯೋಸ್ ನೋಡ್ತಾ ಇದ್ದರೆ ಅವರು ಕುಕ್ಕಿಂಗ್ ವಿಡಿಯೋಸ್ನೇ ಸಪ್ರೇಟಾಗಿ ಬರುತ್ತೆ. ಈಗ ನೋಡಿ, ಎಲ್ಲನೂ ಸಪ್ರೇಟ್ ಮಾಡ್ಕೊಂಬಿಟ್ಟೆ ನೋಡಿ ನಾನೀಗ. ಈಗ ನೋಡಿ, ನನ್ನ ಚಾನಲ್ಗೆ ಬಂದೆ, ಇಲ್ಲಿ ವಿಡಿಯೋಸ್ ಇದ್ದಾವಲ್ವ. ಈಗ ಎಲ್ಲ ವಿಡಿಯೋಸು ಒಂದೇ ಇದರೊಳಗೆ ಇದ್ದಾವೆ ನೋಡಿ. ಈಗ ಟ್ರಾವೆಲಿಂಗ್ ವಿಡಿಯೋಸು, ಕುಕ್ಕಿಂಗ್ ವಿಡಿಯೋಸು, ಸಿಂಗಿಂಗ್ ವಿಡಿಯೋಸು, ಲೈವ್ ವಿಡಿಯೋಸು ಪ್ರತಿಯೊಂದೂ ಮಿಕ್ಸ್ ಮಸಾಲ ಆಗಿಬಿಟ್ಟಿದ್ದಾವೆ ಇಲ್ಲಿ. ಈಗ ಎಲ್ಲನೂ ಬೇರೆ ಬೇರೆ ಮಾಡ್ತಾ ಹೋಗೋಣ. ಈಗ ನೋಡಿ, ನಾನು ಫಸ್ಟು ಖಾಲಿ 3 ಡಾಟ್ ಇದೆ ಅಲ್ವಾ, ಫಸ್ಟ್ ವಿಡಿಯೋಗೆ ಅಲ್ಲಿ ತೊಗೊಂಬಿಟ್ಟು
ಇಲ್ಲಿ ಈಗ ಈ ಚಾರ್ಟ್ ಬಂತು, ಅಲ್ಲಿ ಸೇವ್ ಹ್ಯಾಸ್ ಪ್ಲೇಲಿಸ್ಟ್ ಅಂತ ಇತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈಗ ಈ ಥರ ಚಾರ್ಟ್ ಬಂದಿದೆ ನೋಡಿ. ಚಾರ್ಟ್ ಬಂದಾದಮೇಲೆ ಈಗ ನಾನು ಅದು ಯಾವ ವಿಡಿಯೋ ಟೆಕ್ ವಿಡಿಯೋ ಆಗಿರೋದ್ರಿಂದ ಪಬ್ಲಿಕ್ ಟೆಕ್ ವಿಡಿಯೋ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಯಾಕಂದರೆ ಅದು ಟೆಕ್ ವಿಡಿಯೋ ಆಗಿರೋದ್ರಿಂದ ಆ ಥರ ಇದಾಗಿರುತ್ತೆ. ಈಗ ನೆಕ್ಸ್ಟು ಈಗ ನೋಡಿ ಎಷ್ಟು ಯಾವ್ಯಾವ ಟೆಕ್ ವಿಡಿಯೋಸು ಟೆಕ್ನಿಕಲಿಗೆ ಸಂಬಂಧಪಟ್ಟ ವಿಡಿಯೋಸ್ ಇರುತ್ತಲ್ವ ಅವನ್ನ ಅದರಲ್ಲಿ ಹಾಕ್ತಿದ್ದೀನಿ. ಹಾಗೆ ಯಾವ್ಯಾವ ಟ್ರಾವೆಲಿಂಗ್ ವಿಡಿಯೋಸ್ ಇದಲ್ವ, ಈಗ ನೆಕ್ಸ್ಟ್ ಟ್ರಾವೆಲಿಂಗ್ ವಿಡಿಯೋ ನೋಡಿ, ಟ್ರಾವೆಲಿಂಗ್ ವಿಡಿಯೋಸ್ ಇತ್ತಂದರೆ ಸಪ್ರೇಟ್ ಟ್ರಾವೆಲಿಂಗ್ ವಿಡಿಯೋಸ್ ಒಳಗೆ ಹಾಕ್ತಾಯಿದ್ದೀನಿ. ಹಾಗೆ ಪ್ರತಿಯೊಂದು ನಾವು ಯಾವ ಥರ ವಿಡಿಯೋಸ್ನ ಕಂಟೆಂಟ್ ಇಟ್ಕೊಂಡು ಮಾಡಿರ್ತೀವಲ್ಲ ಅವನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ. ಈಗ ಎಲ್ಲನೂ ಸಪ್ರೇಟ್ ಆದವು ನೋಡಿ. ಈಗ ಪ್ಲೇಲಿಸ್ಟಿಗೆ ನೋಡಿಬಿಟ್ಟು ನೋಡ್ತಾ ಇದ್ದೀರಾ ನೀವು. ಲೈವಿಗೆ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಆಯಿತು, ಹಾಗೆ ಟೆಕ್ ವೀಡಿಯೋಸ್ಗೆ ಒಂದು ಸಪ್ರೇಟ್ ಪ್ಲೇಲಿಸ್ಟ್ ಆಯಿತು. ಈಗ ನೋಡಿ ಓಪನ್ ಮಾಡ್ತಾ ಇದ್ದೀವಲ್ಲ ಗೊತ್ತಾಗ್ತಾ ಇದೆ ನೋಡಿ. ಪಿಕ್ಸೆಲ್ ಲ್ಯಾಬ್ ಟೆಕ್ ವೀಡಿಯೋಸ್ ಅಂತ ಇದು ಮಾಡಿದಾಗ ಪೂರ್ತಿ ಆ ಥರ ಬರೀ ಟೆಕ್ನಿಕಲ್ ವಿಡಿಯೋಸ್ನೇ ಬರ್ತಾ ಇರುತ್ತೆ ನೋಡಿ. ಹಾಗೆ ಆ ಒಂದು ಈಗ ಪ್ಲೇಲಿಸ್ಟಿಗೆ ಒಂದು ಆ್ಯಡ್ ಡಿಸ್ಕ್ರಿಪ್ಷನ್ಸ್ನ ಕೊಡೋಣ. ಏನಂತ, ಪಿಕ್ಸೆಲ್ ಲ್ಯಾಬಿಗೆ ಸಂಬಂಧಪಟ್ಟ ಪ್ರತಿಯೊಂದು ಡಿಸ್ಕ್ರಿಪ್ಷನ್ಸನ್ನ ಕೊಡ್ತಾ ಹೋಗ್ತಾ ಇದ್ದೀನಿ ನೋಡಿ. ನಾನು ಈಗ ಡಿಸ್ಕ್ರಿಪ್ಷನ್ಸ್ ಅಷ್ಟೂ ಆ್ಯಡ್ ಮಾಡ್ತಾ ಹೋಗ್ತೀನಿ. ಹಾಗೆ ಹ್ಯಾಶ್ಟ್ಯಾಗ್ಸು ಮ್ಯೂಸಿಕ್ಸ್ ಬಳಸ್ತಾ ಇದ್ದರೆ ಮ್ಯೂಸಿಕ್ಕು ಪ್ರತಿಯೊಂದು ಏನೇ ಒಂದು ಬಳಸಿದ್ರು, ಅಥವಾ ನೀವು ಮ್ಯೂಸಿಕ್ ಬಳಸ್ತಿದ್ದಕ್ಕೋ ನೋ ಕಾಪಿರೈಟ್ ಮ್ಯೂಸಿಕ್ ಬಳಸ್ತಾ ಇದ್ದೀರಾ ಅದರದ್ದು ಕೂಡ ಡಿಸ್ಕ್ರಿಪ್ಷನ್ಸ್ ಎಲ್ಲನೂ ಹಾಕ್ಕೊಂಡು ಇದು ಮಾಡಬೇಕು ನೋಡಿ. ಈಗ ನಾನು ಪ್ರೈವೇಟ್ ಅಂತ ಕೊಟ್ಟಿದ್ದೆ ಅಲ್ವಾ, ನಾನು ಆಗಲೇ ಈಗ ಪಬ್ಲಿಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಪಬ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಸೇವ್ ಅಂತ ಕೊಟ್ಟೆ. ಈಗ ಸೇವ್ ಆಯಿತು ನೋಡಿ. ಇದು ಪಬ್ಲಿಕ್ ಕೂಡ ಆಯಿತು. ಪ್ರತಿಯೊಂದು ಹ್ಯಾಶ್ಟ್ಯಾಗ್ಸು ಕೂಡ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಮೇನ್ ಇಂಪಾರ್ಟೆಂಟ್ಸ್ ಅಂದರೆ ನಮ್ಮ ವಿಡಿಯೋಗೆ ಹ್ಯಾಶ್ಟ್ಯಾಗ್ಸು ಡಿಸ್ಕ್ರಿಪ್ಷನ್ಸು ಟ್ಯಾಗ್ಸು ಪ್ರತಿಯೊಂದು ಇಂಪಾರ್ಟೆಂಟ್ಸ್ ಆಗಿ ಹಾಕಲೇಬೇಕು ಅಂತ ಹೇಳ್ತೀನಿ ನೋಡಿ, ಯಾವುದೇ ವಿಡಿಯೋಸ್ ಆಗಲಿ. ಯಾಕಂದರೆ ನಾವು ಎಷ್ಟು ಹ್ಯಾಶ್ಟ್ಯಾಗ್ಸು ಈ ಪ್ರತಿಯೊಂದು ಹಾಕ್ತಾ ಹೋಗ್ತೀವೋ ಅಷ್ಟು ನಮ್ಮ ವಿಡಿಯೋಸ್ ಕೂಡ ವೈರಲ್ ಆಗಲಿಕ್ಕೆ ಸ್ವಲ್ಪ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ ನೋಡಿ. ನಾನು ಪ್ರತಿಯೊಂದೂ ಡಿಸ್ಕ್ರಿಪ್ಷನ್ಸಲ್ಲಿ ನಾನು ಹ್ಯಾಶ್ಟ್ಯಾಗ್ಸ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ ಈ ಥರ ಚಲೋ ಅನಿಸುತ್ತೆ ಅಲ್ವಾ. ಪ್ರತಿಯೊಂದು ಈಗ ನಾವು ಲೈವ್ ವಿಡಿಯೋಸ್ ನೋಡ್ತಾ ಇದ್ದರೆ ಲೈವ್ ವಿಡಿಯೋಸ್ನೇ ನೋಡಲಿಕ್ಕೆ ಇಷ್ಟಪಡ್ತೀವಿ. ಈಗ ನಾವು ಲೈವ್ ವಿಡಿಯೋಸ್ ನೋಡ್ತಾ ಇದ್ದರೆ ಇಲ್ಲಿ ಬಂದುಬಿಟ್ಟು ಕುಕ್ಕಿಂಗ್ ವಿಡಿಯೋಸ್ ಬಂತು, ಕುಕ್ಕಿಂಗ್ ವಿಡಿಯೋಸ್ ನೋಡ್ತಾ ಇದ್ದರೆ ಮತ್ತು ನೆಕ್ಸ್ಟು ಟ್ರಾವೆಲಿಂಗ್ ವಿಡಿಯೋಸ್ ಬಂತು. ಆ ಥರ ಒಂಥರ ಗಿಜಿ ಬಿಜಿ ಅನಿಸ್ಬಾರ್ದು ಅಲ್ವಾ. ಈಗ ನಾವು ನಮ್ಮ ಚಾನಲಿಗೆ ಹೋಗ್ಬಿಟ್ಟು ಪ್ಲೇಲಿಸ್ಟಿಗೆ ಹೋದ್ವಿ ಅಂದರೆ ಈಗ ನಾವು ಕುಕ್ಕಿಂಗ್ ವಿಡಿಯೋಸ್ನ ನೋಡ್ತಾ ಇದ್ದರೆ ಬರೀ ಕುಕ್ಕಿಂಗ್ ವಿಡಿಯೋಸ್ನೇ ಬರ್ತಾ ಇರುತ್ತೆ. ಹಾಗೆ ನೆಕ್ಸ್ಟು ನಾವು ಡೈಲಿ ಲಾಗ್ಸ್ ಮಾಡ್ತಾಯಿದ್ರೆ ಡೈಲಿ ಲಾಗ್ಸೇ ಬರ್ತಾ ಇರುತ್ತೆ. ಹೀಗೆ ನೋಡಿ ನಾವು ಯಾವ ವೀಡಿಯೋಸ್ನ ಮಾಡ್ತಾ ಇರ್ತೀವೋ ಆ ವೀಡಿಯೋಸೇ ಬರುತ್ತೆ ಅನ್ನೋದು ಕೂಡ ಮೇನ್ ಹೆಲ್ಪ್ ಆಗುತ್ತೆ ನೋಡಿ. ಹಾಗೆ ನಮ್ಮ ಚಾನಲ್ ಕೂಡ ಗ್ರೋತ್ ಆಗಲಿಕ್ಕೆ ಈ ಪ್ಲೇಲಿಸ್ಟ್ ಅನ್ನೋದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಯಾರ್ಯಾರಿಗೆ ನನ್ನ ಈ ಚಿಕ್ಕ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಯಿತು, ಹಾಗೆ ನಿಮಗೆ ಮೋರ್ ಟೆಕ್ನಿಕಲ್ ವಿಡಿಯೋಸ್ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು, ಹಾಗೆ ನಾನು ಯಾವ ವಿಡಿಯೋನ ಮಾಡಬೇಕು ಅನ್ನೋದು ಏನಾದರೂ ನಿಮಗೆ ಗೊತ್ತಾಗ್ತಿಲ್ಲ, ಈ ಥರ ಮಾಡಬೇಕು ಅನ್ನೋದು ಏನಾದರೂ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಿಮಗೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿ ತಿಳಿಸಿ. ಹಾಗೆ ನನಗೆ ಹೆಲ್ಪ್ ಆಗುತ್ತೆ ಇನ್ನು ಮುಂದೆ ಯಾವ ಥರ ವೀಡಿಯೋಸ್ನ ನಾನು ಮಾಡಬೇಕು, ಹಾಗೆ ನಿಮಗೆ ಯಾವ ಥರ ನಾನು ರೀಚ್ ಆಗಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಿಮಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ.
ಪ್ಲೀಸ್ ಈ ಪೂರ್ತಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ, ಹಾಗೆ ನಿಮಗೆ ಚೂರಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಈ ಪ್ಲೇಲಿಸ್ಟ್ನ, ಪ್ಲೀಸ್ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿಬಿಟ್ಟು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ. ಆದಷ್ಟು ನೀವು ವಿಡಿಯೋಸ್ನ ಪೂರ್ತಿಯಾಗಿ ನೋಡ್ತಾ ಇದ್ದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಈಗ ನೀವು ನೆಕ್ಸ್ಟ್ ನಾನು ನಿಮಗೆ ಒಂದು ಡೆಮೋ ತೋರಿಸ್ತೀನಿ, ಹೇಗೆ ನಮ್ಮ ಪ್ಲೇಲಿಸ್ಟ್ ಬಂದಿದೆ ಅಂತ. ಪ್ರತಿಯೊಂದು ಪ್ಲೇಲಿಸ್ಟ್ನು ಬೇರೆ 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 ಬರ್ತಾ ಇರುತ್ತೆ ನೋಡಿ. ಈಗ ನೋಡಿ ನೆಕ್ಸ್ಟ್ ಇಲ್ಲಿ ಪ್ಲೇಲಿಸ್ಟ್ ಅಂತ ಇದೆ ಅಲ್ವಾ, ಪ್ರತಿಯೊಂದು ಪ್ಲೇಲಿಸ್ಟು. ಈಗ ಕುಕ್ಕಿಂಗ್ ವೀಡಿಯೋಸ್ನ ಓಪನ್ ಮಾಡಿದ್ರೆ ಕುಕ್ಕಿಂಗ್ ವೀಡಿಯೋಸ್, ಹಾಗೆ ಟ್ರಾವೆಲಿಂಗ್ ವೀಡಿಯೋಸ್ನ ಓಪನ್ ಮಾಡಿದರೆ ಟ್ರಾವೆಲಿಂಗ್ ವೀಡಿಯೋಸ್, ಹಾಗೆ ಲೈವ್ ವೀಡಿಯೋಸ್ನ ಓಪನ್ ಮಾಡಿದರೆ ಲೈವ್ ವೀಡಿಯೋಸ್, ಹಾಗೆ ಟೆಕ್ನಿಕಲ್ ವೀಡಿಯೋಸ್ನ ಓಪನ್ ಮಾಡಿದರೆ ಟೆಕ್ನಿಕಲ್ ವೀಡಿಯೋಸ್ನೇ ಬರ್ತಾ ಹೋಗುತ್ತೆ ನೋಡಿ. ಇದೇ ರೀತಿ ನೋಡ್ತಾ ಹೆಲ್ಪ್ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.